ನಮಸ್ತೆ, ನಾನು ಸಹನಾ. ನನ್ನ ಮಗನನ್ನು ಶಾಲೆಯಿಂದ ಕರ್ಕೊಂಡು ಬರಲಿಕ್ಕೆ ನಾನು ಮತ್ತು ನನ್ನ ಮಗಳು ಹೊರಟಿದ್ದೇವೆ. ಅಣ್ಣನ ಕಳೆದ ವರ್ಷದ ರೈನ್ಕೋಟ್ ಈ ಸಲ ತಂಗಿಗೆ ಹೊಸ ರೈನ್ಕೋಟ್ ಥರನೇ ಉಂಟು. ಅವನಿಗೆ ಸಣ್ಣ ಆಗ್ತದೆ, ಇವಳಿಗೆ ಸ್ವಲ್ಪ ದೊಡ್ಡ ಆಗ್ತದೆ. ಅವಳಿಗೆ ಭಾರಿ ಸಂಭ್ರಮ ಅದನ್ನು ಹಾಕಿ. ದೂರ ಹೋಗೋದು ನಾವು ಅಂತ ಕೇಳಿದರೆ ಅಣ್ಣನನ್ನು ಶಾಲೆಯಿಂದ ಕರ್ಕೊಬರಲಿಕ್ಕೆ ಕೋಟ್ ಎಲ್ಲ ಹಾಕಿ ಹೊರಟದ್ದು ನಾನು ಮಳೆಗೆ ಅಂತ ಪುಟಾಣಿ ಅವಳದ್ದೇ ಭಾಷೆಯಲ್ಲಿ ಹೇಳ್ತಾ ಇದ್ಲು. ಮಗನನ್ನು ಶಾಲೆಯಿಂದ ಕರ್ಕೊಂಡು ಬಂದೆಲ್ಲ ಆದ ನಂತರ ಆ ಮಕ್ಕಳಿಬ್ಬರ ಹೊಟ್ಟೆ ತುಂಬಿಸಿ ಅವರ ಹೊಟ್ಟೆ ಗಟ್ಟಿಯಾದ ನಂತರ ನಾನಿಲ್ಲಿ ಕಾಫಿ ಕುಡಿತಾ ಕೂತಿದ್ದೇನೆ. ಹೆಚ್ಚಂತ ನಾನು ತಿನ್ನಲಿಲ್ಲ, ಸ್ನ್ಯಾಕ್ಸ್ ಅಂತ ಹೇಳಿ ತುಕ್ಕುಡಿ ತಂದದ್ದಿತ್ತು, ಅದನ್ನು ತಿಂತಾಯಿದ್ದೇನೆ. ನಾನು ಕಾಫಿ ಕುಡ್ದಾದ ನಂತರ ನನ್ನ ಮಗ ಎಲ್ಲಿ ಹೋದಪ್ಪ, ಹೋಮ್ವರ್ಕ್ ಮಾಡ್ಲಿಕ್ಕೆ ಹೇಳಿದ್ದಲ್ಲ ಅಂತ ಹೇಳಿದರೆ ನಾವು ಇದನ್ನು ಮನೆಯಲ್ಲಿ ಚಿಟ್ಟೆ ಅಂತ ಕರೆಯೋದು, ಅಲ್ಲಿ ಕೂತ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ದ ಪ್ರಕೃತಿಯನ್ನು ನೋಡಿಕೊಂಡು. ಅದಾದ ನಂತರ ನಾವು ಬಂದದ್ದು ತರಕಾರಿ ಬೀಜ ಹಾಕುವ ಅಂತ ಹೇಳಿ. ನಿನ್ನೆ ಬೀಜ ಹಾಕಲಿಕ್ಕೆ ಬೇಕಾದ ಗುಪ್ಪೆ ಅಂತ ಹೇಳೋದು ನಾವು, ಅದನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೆವು. ನೋಡಿ, ಇದು ನಾವು ಅಲಸಂಡೆ ಮತ್ತು ಬೆಂಡೆಕಾಯಿ ಹಾಕುವ ಈ ಸಲ ಅಂತ ಅಂದ್ಕೊಂಡದ್ದು. ಇದನ್ನೇ ಗುಪ್ಪೆ ಅಂತ ಹೇಳೋದು. ಮೊದಲಿಗೆ ಅಡಿಕೆ ಸಿಪ್ಪೆ ಹಾಕಿ ಅದರ ಮೇಲೆ ಸೂಟ್ ಮಣ್ಣು ಹಾಕಿ ಅದರ ಮೇಲೆ ಈ ಥರ ಸೊಪ್ಪು ಹಾಕೋದು. ಈ ಸೊಪ್ಪು ಈಟಿನ ಸೊಪ್ಪು ಅಂತ ಹೇಳೋದು ನಾವು. ಸೊಪ್ಪು ಹಾಕೋ ಮುಂಚೆ ಬೀಜ ಬಿತ್ತನೆ ಮಾಡಬೇಕು, ಸ್ವಲ್ಪ ಗುಂಡಿ ಮಾಡಿ. ಆದರೆ ನಿನ್ನೆ ದಿನ ಒಳ್ಳೆ ದಿನ ಅಲ್ಲ, ಬೇಡ ಅಂಥೇಳಿ ಇವತ್ತು ನಾವು ಬೀಜ ಬಿತ್ತನೆ ಮಾಡ್ತಾ ಇದ್ದೇವೆ. ಮೊದಲೇ ಎಲೆ ಮುಚ್ಚಿಟ್ಟದ್ದು ಯಾಕೆ ಅಂತ ಹೇಳಿದರೆ ಮಳೆ ಬರುವಾಗ ಈ ಮಣ್ಣೆಲ್ಲ ಕರಗಿ ಹೋಗ್ತದೆ. ಹಾಗಾಗಿ ನನಗೆ ಅಲ್ಲಲ್ಲಿ ಸಣ್ಣ ಸಣ್ಣ ಗುಂಡಿ ಮಾಡಲಿಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ಮಗ. ಒಂದು ಸಣ್ಣದಿರ್ತದಲ್ಲ, ಅದನ್ನ ಹೀಗೆ ಇರೋಳ ಹಾಕೋದು. ಇಲ್ಲಿ ಮಡಿತಲ್ಲ ಅಮ್ಮ, ಅದಕ್ಕಿನ್ನು ನೀರು ಬೇಕಾಯ್ತಾ. ಬಿತ್ತೆಲ್ಲ ಮಡಿಗಾದ್ಮೇಲೆ ನೀರು ಹಾಕಿದ್ಮೇಲೆ ಚೂರು ದಿವಸ ಆಗುವಾಗ ಬೆಳೀತದೆ ಅದು. ಆಗ ನಮಗೆ ಹಲಸಂಡೆ ಎಲ್ಲ ಬಿತ್ತು ಹಲಸಂಡೆಲ್ಲ ಆಗ್ತದೆ. ಮತ್ತು ಅದನ್ನು ಸಾಂಬಾರು ಮಾಡಿ ತಿನ್ನೋದು ಅಷ್ಟೇ. ಅಷ್ಟೇ. ನೋಡಿ, ನಾವು ಬೀಜವನ್ನು ಬಿತ್ತನೆ ಮಾಡಿದ್ದೇವೆ ಆಯಿತಾ. ಮಗಳಿಗೂ ನಾವು ಬಿತ್ತನೆ ಮಾಡೋದು ನೋಡಿ ನಾನು ಮಾಡ್ತೇನೆ ಅಂತ ಕೊನೆಗೆ ಅವಳ ಕೈಯಲ್ಲೂ ಬಿತ್ತನೆ ಮಾಡಿಸಿದ್ದಾಯಿತು. ಈಗಿನಿಂದಲೇ ಅಭ್ಯಾಸ ಆದರೆ ಅವರಿಗೂ ಮುಂದೆ ಇದೊಂದು ಅವರ ಜೀವನದ ಪಾರ್ಟಾಗಿ ಬರ್ತದೆ. ನೆಕ್ಸ್ಟ್ ಈ ಥರ ಬಿತ್ತನೆ ಮಾಡಿ ಆದ ನಂತರ ಅದಕ್ಕೆ ಸ್ವಲ್ಪ ಬೈಹುಲ್ಲಿನ ಹುಡಿಯನ್ನು ಹಾಕ್ತಾ ಇದ್ದೇವೆ ಅದರ ಮೇಲೆ. ನೋಡಿ, ಎಲ್ಲದಕ್ಕೂ ನಮಗೆ ಬೀಜ ಬಿತ್ತನೆ ಮಾಡಿ ಆಯಿತು. ನಿಮಗೆ ಗೊತ್ತಾ, ನಾನು ನನ್ನ ಜೀವನದಲ್ಲಿ ಫಸ್ಟ್ ಟೈಮ್ ತರಕಾರಿ ಬಿತ್ತನೆಯನ್ನು ಮಾಡ್ತಾ ಇದ್ದೇನೆ. ನಾವು ಹುಡಿ ಹಾಕ್ತಿದ್ದಾವೆಲ್ಲ ಬೈಹುಲ್ಲಿದು, ನನಗೂ ಬೇಕು ಅಂತ ಹೇಳಿ ನನ್ನ ಕೈಯಿಂದ ತಗೊಂಡು ಯಾವುದೋ ಲೋಕದಲ್ಲಿ ಮುಳುಗಿಕೊಂಡು ಸುಮ್ಮನೆ ಕೈಯಿಂದ ತೆಗೆಯೋದು ಕೆಳಗೆ ಬೀಳಿಸೋದು ಮಾಡ್ತಾ ಇದ್ಲು ಮಗಳು. ನಿಮಗೆ ಗೊತ್ತಾ, ಇದು ಜಮ್ಮುನೆರಳೆ, ಎಲ್ರಿಗೂ ಗೊತ್ತಿರ್ತದೆ. ಆದರೆ ಬೇಸಿಗೆಗಾಲದಲ್ಲಿ ಇದೇ ಥರ ತುಂಬ ಆಗಿತ್ತು. ಆದರೆ ಆಗ ಹಣ್ಣು ಪೂರ್ತಿ ಹುಳಗಳೇ ಇತ್ತು. ಈಗ ಮಳೆಗಾಲದಲ್ಲೂ ಅಷ್ಟೇ ತುಂಬ ಆಗಿದೆ, ಆದರೆ ಹುಳಗಳಿಲ್ಲ. ತಿಂದರೆ ಶೀತ ಜ್ವರ ಬರ್ತದೆ, ಹಾಗೆ ಮರದಲ್ಲೇ ಇರಲಿ ಅಂತ ಬಿಟ್ಟೆವು. ಇವತ್ತಿನ ನಮ್ಮ ಕತೆ ಇಷ್ಟೇ. ಇನ್ನೊಮ್ಮೆ ಕಾಣುವ.